ಹಾಯ್ ಹಲೋ ನಮಸ್ಕಾರ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ನಾನು ಇವತ್ತು ಕಾಳು ಸಾರು ಮಾಡೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕಾಳು ತೋರಿಸ್ತಾಯಿದ್ದೀನಿ. ಕಾಳನ್ನು ಅವರೆಕಾಳು ಮತ್ತು ಆಲೂಗಡ್ಡೆ ಟೊಮೆಟೊ ಎಲ್ಲ ಹಾಕಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2-3 ವಿಸಿಲ್ ಹಾಕಿ ಕೂಗಿಸ್ಕೊಳ್ಳಿ. ಒಣ ಅವರೆಕಾಳು ಮತ್ತು ಬಟಾಣಿ ಹಾಕಿ ನೆನೆಸಿಟ್ಟು ಮತ್ತು ಅದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2 ವಿಸಿಲ್ 3 ವಿಸಿಲ್ ಬರೋಂಗೆ ಕೂಗಿಸ್ಕೊಂಡು ಟೊಮೆಟೊ ಮತ್ತು ಆಲೂಗಡ್ಡೆನ ಹಾಕಿ ಮತ್ತು ಅದರಲ್ಲಿ ಮತ್ತು ಸಾರಿಗೆ ಏನೇನು ಬೇಕು ಅದನ್ನು ಮಸಾಲೆ ರುಬ್ಕೊಳ್ಳೋಣ. ಮೊದಲನೇದಾಗಿ ನಾನು ಈರುಳ್ಳಿ ಎಣ್ಣೆ ಹಾಕಿ ಈರುಳ್ಳಿನ ಬೆಳ್ಸಕ್ಕಿಟ್ಟಿದ್ದೀನಿ. ಮತ್ತು ಅದಕ್ಕೆ ಬೆಳ್ಳುಳ್ಳಿಯನ್ನು ಆಡ್ ಮಾಡ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ಬೆಳ್ಳುಳ್ಳಿನ ಆಡ್ ಮಾಡ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ರೋಸ್ಟ್ ಮಾಡಿ ಮತ್ತು ರೋಸ್ಟ್ ಮಾಡಬೇಕು. ಸ್ವಲ್ಪ ಶುಂಠಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಗಸಗಸೆನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡಿ ಚೆನ್ನಾಗಿ ಇದಾದಮೇಲೆ ಮತ್ತೆ ಬಿಸಿ ಆರಕ್ಕೆ ಇಡಬೇಕು. ಚಕ್ಕೆ ಲವಂಗನ ಹಾಕ್ಕೊತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಪದೇ ಇದನ್ನೇ ಮಾಡ್ಕೊಂಡು ತಿಂತೀರ ನೋಡಿ. ನಾನು ಇದರಲ್ಲಿ ಕೊಬ್ಬರಿ, ಬೇಯಿಸಿದಂಥ ಕಾಳು, ಬೇಯಿಸಿದ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ 2 ಟೇಬಲ್ ಸ್ಪೂನು, ಖಾರದ ಪುಡಿ 1 ಟೇಬಲ್ ಸ್ಪೂನು ಮತ್ತು ಇದು ಸಾಂಬಾರು ಪೌಡ್ರ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಬೇಯಿಸಿದ ನೀರನ್ನೇ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಆರಿದ್ಮೇಲೆ ರುಬ್ಕೊಂಡು ಬರೋಣ ಬನ್ನಿ. ನಾನು ರುಬ್ಬೋದಕ್ಕೆ ಮಿಕ್ಸಿಗೆ ಹಾಕಿದ್ದೀನಿ. ರುಬ್ಕೊಂಡು ಬರೋಣ ಬನ್ನಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಧನಿಯಾ ಸೊಪ್ಪನ್ನು ಹಾಕ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ನೋಡಿ ರುಬ್ಬಿದ್ದಾಯಿತು. ಇದು ಸಾಂಬಾರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಬೇಯಿಸಿದಂಥ ಸಾಂಬಾರಿಗೆ ಹಾಕಿ ಈ ರೀತಿ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಕೈದಷ್ಟರಲ್ಲಿ ಹಾಕ್ಕೊಬೇಕು. ಒಟ್ಟಿನಲ್ಲಿ ಈ ಸಾರು ಮಾಡಿ ಫ್ರೆಂಡ್ಸ್ ಮತ್ತೆ ಮಾಡಿ ತಿಂತಾ ಇರ್ತೀರ. ಚೆನ್ನಾಗಿ ಕುದಿಸ್ಕೊಳ್ಳೋಣ ಬನ್ನಿ. ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿದಾದ್ಮೇಲೆ ಒಂದ್ಸತಿ ಮತ್ತು ಒಂದು ಮುದ್ದೆ ತಿನ್ನೋ ಆ ಥರ 5 ಮುದ್ದೆನೂ ತಿಂತೀರ. ಅನ್ನಕ್ಕೂ ಸೂಪರಾಗಿರುತ್ತೆ, ಮುದ್ದೆಗೂ ಸೂಪರಾಗಿರುತ್ತೆ. ಜಾಸ್ತಿ ನಮ್ಮ ಹಳ್ಳಿ ಕಡೆ ಮತ್ತು ದೇವಸ್ಥಾನಗಳಲ್ಲಿ ಮತ್ತು ಸೋಮವಾರ ಶ್ರಾವಣ ಶನಿವಾರದಲ್ಲಿ ಕಾರ್ತಿಕ ಸೋಮವಾರದಲ್ಲಿ ಜಾಸ್ತಿ ನಮ್ಮ ಹಳ್ಳಿ ಕಡೆ ಇದನ್ನೇ ಮಾಡೋದು. ಒಂದು ಸತಿ ನೀವು ಟ್ರೈ ಮಾಡಿ ಪದೇ ನೀವು ಇದನ್ನೇ ತಿಂತೀರ. ಚಿಕನ್ ಮಟನ್ ಎಲ್ಲ ಬಿಟ್ಬಿಟ್ಟು ಇದನ್ನೇ ತಿಂತೀರ. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಸೌಟಲ್ಲಿ ಚೆನ್ನಾಗಿ ಇದು ಮಾಡ್ಕೊಬೇಕು. ಆವಾಗ ನಾನು ಸೌಟ ಆಡಿಸ್ತಾನೆ ಇದ್ದೀನಿ. ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಕುದಿಯೋದಾದಮೇಲೆ ನೋಡಿ ಕುದೀತಾ ಇರುವಾಗಂತೂ ಘಮ ಅಂತ ಸ್ಮೆಲ್ಗಂತೂ ಇರೋಕ್ಕಾಗಲ್ಲ ಫ್ರೆಂಡ್ಸ್. ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ಲಂತೂ ಹೇಳೋಕ್ಕಾಗಲ್ಲ. ಸೂಪರಾಗಿರುತ್ತೆ ಸಾಂಬಾರು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ.
ಘಮ ಘಮ ಅಂತ ಸೌಂಡ್ ಬರ್ತಾ ಚೆಂದ ಚೆನ್ನಾಗಿ ಮಾಡ್ಕೊಳ್ಳಿ. ಕುದಿಯಬೇಕು. ಕುದಿದಾದ್ಮೇಲೆ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇನ್ನೂ ಗೊತ್ತಾಗಿಲ್ಲ ನೋಡಿ, ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಸಣ್ಣ ಉರಿ ಅಂದ್ಬಿಟ್ಟು ನಾನು ಸೈಡ್ ಹಾಕ್ತಾಯಿದ್ದೀನಿ, ಬೇಗ ಆಗಲಿ ಅಂದ್ಬಿಟ್ಟು. ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಸಾರು ಅಂತ ಮಾಡಿದರೆ ಅಂತ ಒಂದು ಮುದ್ದೆ ಹತ್ರ 2 ಮುದ್ದೆ ತಿಂತಿರೋ ಪ್ಲೀಸ್ ಯಾರಿಗಾದರೂ ಸರಿ ಒಂದು ಸತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಪರವಾಗಿಲ್ಲ, ಖುಷಿ ಆಗ್ತೀನಿ. ಸೌಟಲ್ಲಿ ಸ್ವಲ್ಪ ಇದು ಮಾಡ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಮರಿತಾ ಇದೆ. ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಉಪ್ಪು ಬರುತ್ತೆ. ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ.
ಈ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸಾಸಿವೆ, ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾರು ಚೆನ್ನಾಗಿ ಕುದೀತಾ ಇದೆ. ಸಾರು ಕುದೀತಾ ಇದೆ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ. ಸಾರು ಚೆನ್ನಾಗಿ ಕುದೀತಾ ಇದೆ. ಅದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಮೆಲ್ ಬರ್ತಿದೆ ಫ್ರೆಂಡ್ಸ್. ಅಂತೂ ಈ ಘಮಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಬೇಗ ತಿನ್ನಬೇಕಂತ. ನೋಡಿ, ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸಾರಿ, ಧನಿಯಾ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕುದೀತಾ ಇದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಇವಾಗ ಒಗ್ಗರಣೆಗೆ ಒಂದು ಬಾಣಲೆನ ತಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿತಾ ಇದೆ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಬಾಣಲೆನ ಇಟ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಕಾಯಿಸ್ತೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಆಮೇಲೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಸಿವೆನ ಹಾಕ್ಕೊಂಡು ಚಿಟಪಟ ಅನ್ನಬೇಕು. ನೋಡಿ, ಸೌಂಡ್ ಬರ್ತಿದೆ. ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಬೆಳ್ಳುಳ್ಳಿನ ಹಾಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಮತ್ತು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತು ಕಡ್ಡಿನ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಬರುತ್ತೆ. ಕರ್ಬೇವಿನ ಸೊಪ್ಪು ಮತ್ತು ಕಡ್ಡಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್, ನೀವಂತೂ ಇದನ್ನು ಬಿಡೋದಿಲ್ಲ. ಪ್ರತಿ ಸಲವೂ ಇದನ್ನೇ ಮಾಡಿ ತಿನ್ನಬೇಕು ಅನಿಸುತ್ತೆ ನಿಮಗೆ. ಒಂದು ಸತಿ ಮಾಡಿ ನೋಡಿ. ಈಗ ಚೆನ್ನಾಗಿ ಕಾಯ್ತಾ ಇದೆ ಸಾಂಬಾರು. ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡಿದಾದ್ಮೇಲೆ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರನ್ನು ಈ ಥರ ಪಾಯಸ ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನಂತರ ಪಾಯಸವನ್ನು ಮಾಡ್ಕೊಳ್ಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಅದನ್ನು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ಒಗ್ಗರಣೆ ಹಾಕಿದ್ಮೇಲೆ ಆ ಒಗ್ಗರಣೆ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಫ್ರೆಂಡ್ಸ್. ಬೇಜಾರು ಮಾಡ್ಕೊಂಡಿರಿ. ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಒಗ್ಗರಣೆ ಕುದಿತಾ ಹನುಮಂತ ವಾಸನೆ ಆಗ್ತಾಯಿದೆ. ನನ್ನ ಜೊತೆ ಸಸ್ಕಲ್ಕಾಲ ಯಾವಾಗ ತಿಂಡಿನೂ ಹಾಕ್ಬಿಟ್ಟೈತೆ. ಸೊ ಒಂದು ಸತಿ ಟ್ರೈ ಮಾಡಿ, ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ಕುದ್ದಾದ್ಮೇಲೆ ಮತ್ತು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಗ್ಗರಣೆ ಆದಮೇಲೆ ತುಂಬಾ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಸತಿ ಟ್ರೈ ಮಾಡಿ. ನನಗಂತೂ ನೀವೇ ಕಮೆಂಟ್ ಮಾಡಿ ಹೇಳ್ತೀರ, ಅಕ್ಕ ತುಂಬ ಚೆನ್ನಾಗಿದೆ ಅಂತ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ನನಗೆ ಸಬ್ಸ್ಕ್ರೈಬ್ ಮಾಡಿ. ಪಾಪ ನನಗೆ ಗೊತ್ತಿಲ್ಲ ಅಂತ ಅಂದರೆ ಇನ್ನೊಂದು ಸತಿ ಹೇಳ್ಕೊಡಿ ಅಂದರೆ ಇನ್ನೊಂದು ಸತಿ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಚೆನ್ನಾಗಿ ಕೇಳ್ತಾ ಇದೆ. ನಾನು ವಿಡಿಯೋ ಮಾಡೋರಿಗೆಲ್ಲ
ಒಂದು ಧನ್ಯವಾದನ ತಿಳಿಸ್ತೀನಿ. ಯಾಕಂದರೆ ನನಗೆ ಹೊಸ್ದಾಗಿ ಯೂಟ್ಯೂಬ್ ಓಪನ್ ಮಾಡಿರೋದು, ನನಗೆ ಅಷ್ಟೊಂದು ಅನುಭವ ಇಲ್ಲ. ಸೊ ಅದು ತಿಳ್ಕೊಬೇಕು. ಇದು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ ನೋಡಿ, ಚೆನ್ನಾಗಿ ಇದೆ. ಸೊ ನೀವು ಕೂಡ